ಹಾಯ್ ಮೈ ಬ್ಯೂಟಿಫುಲ್ ವಿವರ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸವಿತಾ ಡೈರೀಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಯು ಗೈಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋ ಏನು ಅಂತ ನೋಡೋದಾದ್ರೆ, ಗೃಹಲಕ್ಷ್ಮಿ ಯೋಜನೆ ಬಗ್ಗೆನೇ ಒಂದು ಕ್ವಿಕ್ ಅಪ್ಡೇಟ್ ಕೊಡೋಣ ಅಂತ ಬಂದಿರೋವಂಥದ್ದು. ಈಗೇನು ನಾನು 3 ದಿವಸದ ಹಿಂದೆ ನಿಮಗೆ ವಿಡಿಯೋ ಮಾಡಿದ್ದೆ ಅಲ್ವಾ, ಹಾಸನಾಂಬ ದೇವಸ್ಥಾನಕ್ಕೆ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಬಂದು 23ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು ದೀಪಾವಳಿ ಹಬ್ಬಕ್ಕೆ ಅಂತ. ಸೊ ಹಾಗಿದ್ರೆ ದೀಪಾವಳಿ ಹಬ್ಬಕ್ಕೆ ಗೃಹಲಕ್ಷ್ಮಿ ಹಣನ ಬಿಡುಗಡೆ ಮಾಡಿದ್ರೆ ಯಾವ ಕಂತಿನ ಹಣ ಬಿಡುಗಡೆ ಮಾಡಿದ್ದಾರೆ, ಹಾಗಿದ್ರೆ ಎಲ್ರಿಗೂ ಬಂದಿದ್ಯಾ ಅಂತ ಕಂಪ್ಲೀಟ್ ಆಗಿ ನಾನು ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ ನಿಮ್ಗೆ. ಸೊ ಹಾಗಿದ್ರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಏನ್ ಹೇಳಿದ್ರು, ಏನ್ ಮಾಡಿದ್ರು ಅನ್ನೋದನ್ನ ಕೂಡ ನಾನು ನಿಮ್ಗೆ ಕ್ಲಾರಿಟಿ ಕೊಟ್ಬಿಡ್ತೀನಿ. ಸೊ ಯಾಕಂದ್ರೆ ನಾನ್ 3 ದಿವಸದ ಹಿಂದೆ ವಿಡಿಯೋ ಮಾಡಿ ನಿಮ್ಗೆ ಹೇಳಿದ್ದೆ ಅಲ್ವಾ, ಸೊ ನಿಮ್ಗೆ ಯಾವುದೇ ಕಾರಣಕ್ಕೂ ಅದು ಸತ್ಯ ಅಲ್ಲ ಅಂತ ಅನ್ನಿಸ್ಬಾರ್ದು. ಸೊ ಅವ್ರು ಹೇಳಿದ್ದು ಏನು, ಮಾಡಿದ್ದೇನು ಅನ್ನೋದನ್ನ ಒಂದು ಕ್ವಿಕ್ ಆಗಿ ನಿಮ್ಗೆ ಕ್ಲಾರಿಟಿ ಕೊಟ್ಬಿಡೋಣ ಅಂತ ಬಂದಿರೋವಂಥದ್ದು ನಾನು. ಸೊ ಅದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಹಾಗೆ ಮೊದಲಿಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸವಿತಾ ಡೈರೀಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ. ಮತ್ತೆ ಇಲ್ಲಿವರೆಗೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ ಅವರೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಬನ್ನಿ ಇವಾಗ ತಡ ಮಾಡದೆ ಪಟ್ಟಂತ ವಿಡಿಯೋನ ಸ್ಟಾರ್ಟ್ ಮಾಡ್ಬಿಡೋಣ. ಹಾಗಿದ್ರೆ ನೀವೆಲ್ಲರೂ ಕೇಳ್ತೀರಾ, ಹಾಗಿದ್ರೆ ದೀಪಾವಳಿ ಹಬ್ಬಕ್ಕೆ ಬಂತ ಗೃಹಲಕ್ಷ್ಮಿ ಹಣ ಅಂತ ನೀವು ಕೇಳೋದಾದ್ರೆ, ಖಂಡಿತವಾಗ್ಲೂ 100% ಅಲ್ಲ 200% ಎಲ್ರಿಗೂ ಗೃಹಲಕ್ಷ್ಮಿ ಹಣ ಬಂದಿರೋ ಅಂತದ್ದು. ಹಾಗಿದ್ರೆ ನೀವು ಕೇಳ್ತೀರಾ ಇವಾಗ ಬಂದಿರೋದು ಯಾವ ಕಂತಿನ ಹಣ ಅಂತ ನೀವು ಕೇಳೋದಾದ್ರೆ, 22ನೇ ಕಂತಿನ ಹಣ ಬಂದಿರೋ ಅಂತದ್ದು. ಸೊ ಇವಾಗ ಏನು ಹಾಸನಾಂಬ ದೇವಸ್ಥಾನಕ್ಕೆ ಬಂದು ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇನೆ ಏನ್ ಹೇಳಿದ್ರು ಅಂತ ಅಂದ್ರೆ, ದೀಪಾವಳಿ ಹಬ್ಬಕ್ಕೆ ನಾವು 23ನೇ ಕಂತಿನ ಹಣನ ರಿಲೀಸ್ ಮಾಡ್ತೀವಿ ಅಂತ ಹೇಳಿ ಹೋಗಿದ್ರು. ಬಟ್ ಇವಾಗ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ 23ನೇ ಕಂತಿನ ಹಣನ ರಿಲೀಸ್ ಮಾಡಿಲ್ಲ. ಸೊ 22ನೇ ಕಂತಿನ ಹಣ ಈಗೇನ್ ತುಂಬಾ ಜನಕ್ಕೆ ಹೋಲ್ಡ್ ಮಾಡಿದ್ರಲ್ವಾ, ಇವಾಗೇನು ಅಕ್ಟೋಬರ್ 4ರಿಂದನೇ ರಿಲೀಸ್ ಆಗಿತ್ತು 22ನೇ ಕಂತಿನ ಹಣ. ಸೊ ಒಂದು 40% ಜನಕ್ಕೆ ಬಂದಿದ್ದ ಅಷ್ಟೇನೆ, ಇನ್ನ 60% ಅಷ್ಟು ಜನಕ್ಕೆ ಹೋಲ್ಡ್ ಮಾಡಿಟ್ಟಿದ್ರು. ಸೊ ಅದಕ್ಕೆ ಇವಾಗ ಏನ್ ಮಾಡಿದ್ರು ಅವರು ಅಂದ್ರೆ, ಇನ್ನ 60% ಜನಕ್ಕೆ ಹೋಲ್ಡ್ ಮಾಡಿ ಇಟ್ಟಿದೀವಲ್ವಾ, ಅವರಿಗೆ 22ನೇ ಕಂತಿನ ಹಣನ ಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ಏನ್ ಮಾಡಿದ್ರು ಅಂದ್ರೆ, ಇವಾಗ ಏನ್ ಮೊನ್ನೆ 20ನೇ ತಾರೀಕಿಂದಾನೇ ಬಿಡುಗಡೆ ಪ್ರಾರಂಭ ಮಾಡ್ಕೊಂಡಿದ್ದಾರೆ. 20, 21, 22 ಇವಾಗ ಕಂಟಿನ್ಯೂಸ್ ಆಗಿ ಹಾಕ್ತಾ ಬರ್ತಾನೆ ಇದ್ದಾರೆ. ಸೊ ಇನ್ನು ಯಾರಿಗೆಲ್ಲ ನಮಗ್ ಬಂದಿಲ್ಲ ಅಂತ ನೀವು ಅನ್ಕೋತಾ ಇದ್ದೀರಾ, ಸೊ ಅವ್ರಿಗೆ ಇವತ್ತು ನಾಳೆ ಎಲ್ರಿಗೂ ಬರುತ್ತೆ. ಕೆಲವೊಬ್ರಿಗೆ 2,000 ಬಂದಿದೆ, ಇನ್ನು ಕೆಲವೊಬ್ರಿಗೆ 4,000 ಬಂದಿದೆ. ಸೊ ನಿಮ್ಗೆ ಇವಾಗ ಕನ್ಫ್ಯೂಷನ್ ಆಗುತ್ತೆ, ಯಾಕೆ 4,000 ಬಂದಿದೆ ಅಂದ್ರೆ, 4,000 ಯಾರಿಗ್ ಬಂದಿದೆ ಅಂತ ಅಂದ್ರೆ, ಇವಾಗ ಕೆಲವೊಬ್ರು ಎಲ್ಲೋ ತುಂಬಾ ಕಮ್ಮಿ, ಬಹಳ ಕಮ್ಮಿ ಜನಕ್ಕೆ 21ನೇ ಕಂತಿನ ಹಣ ಬಂದಿಲ್ಲ ಅಂತ ಹೇಳ್ತಾ ಇದ್ರಲ್ವಾ. ಸೊ ಅವರಿಗೆ 21 + 22ನೇ ಕಂತಿನ ಹಣ ಸೇರಿಸಿ 4,000 ಹಾಕಿದ್ದಾರೆ. ಯಾರಿಗೆಲ್ಲ 22ನೇ ಕಂತಿಂದು ಹೋಲ್ಡ್ ಮಾಡಿ ಇಟ್ಕೊಂಡಿದ್ರಲ್ವಾ, ಸೊ ಅವರಿಗೆ 2,000 ಬಂದಿದೆ. ಸೊ ಇಲ್ಲಿ ಇನ್ನೊಂದು ಬೇಜಾರಾಗೋ ವಿಷಯ ಏನಂತ ಅಂದ್ರೆ, ಸೊ ಇವಾಗ ಮೊನ್ನೆ ಹಾಸನಕ್ಕೆ ಬಂದಾಗ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಏನಂತ ಹೇಳಿದ್ರು ಅಂತ ಅಂದ್ರೆ, ದೀಪಾವಳಿ ಹಬ್ಬಕ್ಕೆ ನಾವು ಮಹಿಳೆಯರಿಗೆ 2,000 ರೂಪಾಯಿ ಹಣನ 23ನೇ ಕಂತಿಂದು ರಿಲೀಸ್ ಮಾಡ್ತೀವಿ ಅಂತ ಹೇಳಿ ಹೋಗಿದ್ದಂಥದ್ದು. ಸೊ ಇವಾಗ ನೋಡಿದ್ರೆ ಅವರು 23ನೇ ಕಂತಿನ ಹಣನ ಹೋಲ್ಡ್ ಮಾಡ್ಬಿಟ್ಟು 22ನೇ ಕಂತಿನ ಹಣನ ರಿಲೀಸ್ ಮಾಡಿದ್ದಾರೆ. ಇನ್ನ ಮಿಕ್ಕದ್ದು ಉಳಿಸ್ಕೊಂಡಿದ್ರಲ್ವಾ 60% ಅಷ್ಟು ಜನಕ್ಕೆ, ಸೊ ಅವರಿಗೆಲ್ಲ 22ನೇ ಕಂತಿಂದು ರಿಲೀಸ್ ಮಾಡಿದ್ದಾರೆ. ಸೊ ಯಾಕೆ ಈ ತರ ಮಾಡಿದ್ರು ಅಂತ ನೀವು ಕೇಳೋದಾದ್ರೆ, ಇವಾಗ ಅವ್ರು ಹೇಳ್ತಿದ್ದಾರೆ, ಈಗ ಕ್ವಿಕ್ ಆಗಿ ಬಂದಿರೋ ಅಂತ ಅಪ್ಡೇಟ್ ಇದು, ಟ್ವೀಟ್ ಮಾಡಿರೋ ಅಂತದವ್ರು ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ಇವಾಗ ನಾವು 23ನೇ ಕಂತಿನ ಹಣನ ರಿಲೀಸ್ ಮಾಡ್ಬಿಟ್ರೆ, ಸೊ ಯಾರಿಗೆಲ್ಲ 22ನೇ ಕಂತಿಂದು ನಾವು ಹೋಲ್ಡ್ ಮಾಡಿದ್ದೋ, ಇನ್ನು ಕೆಲವೊಬ್ರಿಗೆ 21ನೇ ಕಂತಿನ ಹಣ ಬಂದಿರ್ಲಿಲ್ಲ, ಎಲ್ಲೋ ತುಂಬಾ ಕಮ್ಮಿ ಜನಕ್ಕೆ 21ನೇ ಕಂತಿನ ಹಣನ ಪೆಂಡಿಂಗ್ ಇಟ್ಕೊಂಡಿದ್ರು. ಸೊ ಅವರಿಗೆಲ್ಲ ಬೇಜಾರಾಗತ್ತೆ. ಸೊ ಅದರಿಂದ ನಾವು ಯಾರಿಗೆಲ್ಲ 21ನೇ ಕಂತು 22ನೇ ಕಂತು ಹೋಲ್ಡ್ ಮಾಡಿ ಇಟ್ಕೊಂಡಿದ್ವಲ್ವಾ, ಸೊ ಅವರಿಗೆಲ್ಲ ಕೊಟ್ಬಿಡೋಣ, ನಾವು ಕೊಟ್ಬಿಟ್ಟು ಕ್ಲಿಯರ್ ಮಾಡೋಣ. ಇನ್ನ ಏನು ನಾವು ಇನ್ನ 2 ಕಂತು ಉಳಿಸ್ಕೊಂಡಿರ್ತೀವಿ ಅಷ್ಟೇ, 23 + 24 2 ಕಂತಿನ ಹಣ 4,000 ರೂಪಾಯಿ ಉಳಿಸ್ಕೊಂಡಿರ್ತೀವಿ ಅಷ್ಟೇನೆ ನಾವು. ಸೊ ಇನ್ನು ಮುಂದೆ ಬರೋ ಅಂತ ಯಾವ್ದಾದ್ರು ಹಬ್ಬಕ್ಕೆ ಮಹಿಳೆಯರಿಗೆ, ಗೃಹಲಕ್ಷ್ಮಿಯರಿಗೆ ಹೆಲ್ಪ್ ಆಗ್ಲಿ, ಸೊ ನಾವು ಕೊಡೋ ಹಣ ಅವ್ರಿಗೆ ಯೂಸ್ ಆಗ್ಲಿ, ಅವರು ಏನ್ಕಾದ್ರೂ ಖರ್ಚಿಗೆ ಬಳಸ್ಕೊಂಡ್ಲಿ, ಅವ್ರಿಗೆ ಉಪಯೋಗ ಆಗ್ಲಿ,
ಅಂತ ಅನ್ಕೊಂಡವ್ರು ಮುಂದೆ ಯಾವ್ದಾದ್ರು ಬರೋ ಹಬ್ಬದಲ್ಲಾಗಿರ್ಬೋದು ಯಾವಾಗಾದ್ರೂ ಅವರು ಇನ್ ಮಿಕ್ಕಿದ 2 ಕಂತಿನ ಹಣನ ನಾವು ರಿಲೀಸ್ ಮಾಡ್ತೀವಿ ಅಂತ ಈಗ ಟ್ವೀಟ್ ಮಾಡಿರೋಂಥದ್ದು ಅವರು. ಬಟ್ ಇದು ಬೇಜಾರಾಯ್ತು. ಇವಾಗ ನಾವು ಏನು ಅವರು ಏನಂತ ಹೇಳಿದ್ರು, 23ನೇ ಕಂತಿನ ಹಣ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ರಲ್ವಾ. ಸೊ ಹೌದು, ಇವರು ದೀಪಾವಳಿ ಹಬ್ಬಕ್ಕೆ ಖಂಡಿತವಾಗ್ಲು ಕೊಟ್ಟೆ ಕೊಡ್ತಾರೆ 23ನೇ ಕಂತಿನ ಹಣನ ಅಂತ ಹೇಳ್ಬಿಟ್ಟು ನಾವು ಕೂಡ ಎಲ್ರು ಅನ್ಕೊಂಡಿದ್ವಿ. ಸೊ ಎಲ್ರಿಗೂ ಭರವಸೆ ಬಂದಿತ್ತು. ಸೊ ಇವಾಗ ನೋಡಿದ್ರೆ ನಾವು ಬಂದು ಈ ತರ ಹೇಳಿರ್ತೀವಿ, ಈಗ ಅವರು ಸಡನ್ ಆಗಿ ಈ ತರ ಡಿಸಿಷನ್ ತಗೊಂಡು ಈ ತರ ಹೇಳಿರೋ ಅಂತದ್ದು. ಈಗ ಆಲ್ರೆಡಿ 20ನೇ ತಾರೀಕಿಂದನೂ ಬರ್ತಾ ಇದೆ ಹಣ. ಸೊ ಇವಾಗ ನಮ್ ಜನಗಳು ಏನ್ ಅನ್ಕೋಬೇಕು, ಇವ್ರೇನಪ್ಪ 23ನೇ ಕಂತಿನ ಹಣ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೋಗಿದ್ರು. ನೋಡಿದ್ರೆ ಇವಾಗ ಈ ತರ 23ನೇ ಕಂತಿನ ಹಣ ಬಂದಿಲ್ಲ ಅಂತ ಹೇಳ್ತಿದ್ದಾರೆ ಅಂತ ನೀವು ಯಾವ್ದೇ ಟಿವಿ ನ್ಯೂಸ್ ಚಾನೆಲ್ಗಳಲ್ಲಿ ಬೇಕಾದ್ರೂ ಹೋಗಿ ಚೆಕ್ ಮಾಡ್ಕೋಬಹುದು. ಅವರು ಹಾಸನಾಂಬ ದೇವಸ್ಥಾನದಲ್ಲಿ ಹೇಳಿದ್ದು ಈ ರೀತಿನೇನೆ ಅವರು ನುಡ್ದಿರೋ ಅಂತದ್ದು, 23ನೇ ಕಂತಿನ ಹಣ ಕೊಡ್ತೀವಿ ಅಂತ. ಬಟ್ ಗೊತ್ತಿಲ್ಲ ಈ ರಾಜಕೀಯದವರೇ ಹಿಂಗ, ಇಲ್ಲ ರಾಜಕೀಯಕ್ಕೆ ಹೋಗ್ಬಿಟ್ರೆ ಹಿಂಗಾಗತ್ತಾ ಗೊತ್ತಿಲ್ಲ. ಬಟ್ ನಮ್ ಕಾಂಗ್ರೆಸ್ ಸರ್ಕಾರ ಏನ್ ಮೋಸ ಮಾಡಿಲ್ಲ. ಸೊ ಹೌದಲ್ವಾ, ಈಗ 22ನೇ ಕಂತಿನ ತುಂಬಾ ಜನಕ್ಕೆ ಬಂದಿರ್ಲಿಲ್ಲ. ತುಂಬಾ ಜನದ ಕಂಪ್ಲೇಂಟು ಅದೇನೆ, ನಮಗ್ ಬಂದಿಲ್ಲ 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 ಅಂತ. ಸೊ ಅದಕ್ಕೇನೆ ಅವರಿಗೆ ಕೊಟ್ಟಿ ಕ್ಲಿಯರ್ ಮಾಡ್ಬಿಡೋಣ. 23ನೇ ಕಂತು 24ನೇ ಕಂತು ಇನ್ನೆರಡು ಕಂತು ಮಾತ್ರ ನಾವು ಪೆಂಡಿಂಗ್ ಇಟ್ಕೊಂಡಿರ್ತೀವಿ, ಮುಂದಿನ ದಿವಸಗಳಲ್ಲಿ ಹಾಕ್ತಿವಿ ಅಂತ ಹೇಳಿರೋಂಥದ್ದು. ಸೊ ಏನೇ ಆದ್ರೂನು ನಮ್ಮ ಕಾಂಗ್ರೆಸ್ ಸರ್ಕಾರ ಏನು ನಮ್ಮ ಗೃಹಲಕ್ಷ್ಮಿಯರಿಗೆ ಮೋಸ ಮಾಡೋದಿಲ್ಲ, ಖಂಡಿತವಾಗ್ಲೂ ಅವರು ಹಾಕ್ತಾರೆ. ಸೊ ಇವಾಗ ಯಾರಿಗೆಲ್ಲ ಡೌಟ್ ಇತ್ತಲ್ವಾ, ನಮ್ಗೆ ಕೆಲವೊಬ್ರು ಹೇಳ್ತಾ ಇದ್ರು ನಮ್ಗೆ 21ನೇ ಕಂತೆ ಇನ್ನ ಬಂದಿಲ್ಲ, 22ನೇ ಕಂತು ಬಂದಿಲ್ಲ ಅಂತ. ತುಂಬಾ ಜನಕ್ಕೆ, ಯಾಕಂದ್ರೆ ತುಂಬಾ ಜನ ಈ ತುಮಕೂರು, ಹಾಸನ ಈ ಕಡೆ ಎಲ್ಲ ಯಾರಿಗೂ ಬಂದೇ ಇರ್ಲಿಲ್ಲ. ಸೊ ಇವಾಗ ಬಂದಿದೆ. ಯಾರೆಲ್ಲ ಇನ್ನು ಚೆಕ್ ಮಾಡ್ಕೊಂಡಿಲ್ಲ ಹೋಗಿ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಯಾರಿಗಾದ್ರೂ ಬಂದಿದ್ರೆ, ಈಗ ದೀಪಾವಳಿ ಹಬ್ಬಕ್ಕೆ ಬಂದಿದ್ರೆ, ನೆನ್ನೆ ಬಂದಿದ್ರೆ, ಇವತ್ ಬಂದಿದ್ರೆ, ದಯವಿಟ್ಟು ಒಂದ್ ಕಮೆಂಟ್ ಮಾಡಿ ಬಂದಿದ್ಯಾ ಅಂತ. ಹೌದು, ಖಂಡಿತವಾಗ್ಲೂ ಎಲ್ರಿಗೂ ಹಾಕ್ತಾ ಬರ್ತಾನೆ ಇದ್ದಾರೆ. ಯಾರಿಗೆಲ್ಲ ಇನ್ ಕೇಸ್ ಯಾರಿಗೆಲ್ಲ ಬಂದಿಲ್ಲ ಅವ್ರಿಗೆ ಇವತ್ತು ನಾಳೆ ಹಾಕ್ಬಿಟ್ಟು ಕ್ಲಿಯರ್ ಮಾಡ್ತಾರೆ. ಸೊ ಇದಾಗಿತ್ತು ಗೃಹಲಕ್ಷ್ಮಿ ಯೋಜನೆ ಬಗ್ಗೆಯ ಒಂದು ಅಪ್ಡೇಟು. ಮತ್ತೆ ಇನ್ನೊಂದು, ಇವಾಗ ಗೃಹಲಕ್ಷ್ಮಿ ಹಣ ಡೈರೆಕ್ಟ್ DBT ಮುಖಾಂತರ ಹೋಗೋದ್ರಿಂದ, ಅಂದ್ರೆ ಡೈರೆಕ್ಟ್ ಬ್ಯಾಂಕ್ ಟ್ರಾನ್ಸ್ಫರ್ ಆಗೋದ್ರಿಂದ, ಸೊ ಯಾವ ಟೈಮಲ್ಲಿ ಬಂದಿರುತ್ತೆ ಹಣ ಅಂತ ಗೊತ್ತಿಲ್ಲ. ಕೆಲವೊಬ್ರಿಗೆ ಬೆಳಗ್ಗೆ ಬಂದಿರುತ್ತೆ, ಕೆಲವೊಬ್ರಿಗೆ ಮಧ್ಯಾಹ್ನ ಬಂದಿರುತ್ತೆ, ಕೆಲವೊಬ್ರಿಗೆ ನೈಟ್ ಟೈಮ್ ಕೂಡ ಬಂದಿರುತ್ತೆ. ಸೊ ಅದರಿಂದ ಇನ್ ಕೇಸ್ ಇನ್ನ ಯಾರೆಲ್ಲ ಚೆಕ್ ಮಾಡ್ಕೊಂಡಿಲ್ಲ ಹೋಗಿ ಚೆಕ್ ಮಾಡ್ಕೊಳ್ಳಿ, ಖಂಡಿತವಾಗ್ಲೂ ಬಂದಿದೆ. ಸೊ ಅದಕ್ಕೆ ನಾನು ನಿಮ್ಗೆ ಕ್ವಿಕ್ ಆಗಿ ಅಪ್ಡೇಟ್ ಕೊಡೋಣ ಅಂತ ಬಂದಿದ್ದು. ಸೊ ಹೇಗ್ ಅನಿಸ್ತು ನಿಮ್ಗೆ ಇವತ್ತಿನ ಈ ಒಂದು ವಿಡಿಯೋ? ನಿಮ್ಗೆ ಇಷ್ಟ ಆಯ್ತಾ, ಇನ್ಫಾರ್ಮೇಶನ್ ಸಿಕ್ತಾ ಅಂತ ಅನ್ನೋದಾದ್ರೆ ಸೊ ಈ ವಿಡಿಯೋಗೆ ಪುಟ್ಟದಾಗಿ ಒಂದು ಲೈಕ್ ಮಾಡಿ. ಮತ್ತೆ ನಿಮ್ಗೆ ಬೇರೆ ಯಾವ್ದಾದ್ರು ಗೌರ್ಮೆಂಟ್ ಸ್ಕೀಮ್ಸ್ ಬಗ್ಗೆ ಏನಾದ್ರು ವಿಡಿಯೋಸ್ ಬೇಕಾ, ಪರ್ಟಿಕ್ಯುಲರ್ ಆಗಿ ನಿಮ್ಗೆ ಯಾವ್ದಾದ್ರು ವಿಡಿಯೋಸ್ ಬೇಕು, ನಮ್ಗೆ ಇದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಏನಾದ್ರು ಅನ್ನೋದಾದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಬಂದು ಕಮೆಂಟ್ ಮಾಡಿ. ಸೊ ನಾನು ಎಲ್ಲರ ಕಮೆಂಟ್ಸ್ ನೋಡ್ತೀನಿ, ನೋಡ್ಬಿಟ್ಟು ಯಾವ್ದ್ರ ಬಗ್ಗೆ ನೀವು ವಿಡಿಯೋ ಮಾಡಿ ಅಂತ ನೀವು ಕಮೆಂಟ್ ಮಾಡಿರ್ತೀರಾ ಅದ್ರ ಬಗ್ಗೆ ನಾನು ಕಂಪ್ಲೀಟ್ ಆಗಿ ತಿಳ್ಕೊಂಡು ನಿಮ್ಗೆ ನನ್ನ ಕೈಲಿ ಆದಷ್ಟು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ. ಸೊ ಇದಾಗಿತ್ತು ಇವತ್ತಿನ ಈ ವಿಡಿಯೋ. ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ.